ಮಕ್ಕಳೇ, ಇವತ್ತು ನಾನು ನಿಮಗೆಲ್ಲ ರಾಮ ರಾವಣರ ಕಥೆಯನ್ನ ಹೇಳ್ತೇನೆ. ರಾವಣ ಕೆಟ್ಟವನಲ್ವ ಗುರುಗಳೇ? ಮನುಷ್ಯರಲ್ಲಿ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಕೆಟ್ಟವರೇ. ಸಂದರ್ಭಾನುಸಾರ ಸಂದರ್ಭಕ್ಕೆ ಬಲಿಯಾದವನು ಕೆಟ್ಟವನಾಗುತ್ತಾನೆ, ಸಂದರ್ಭವನ್ನ ಎದುರಿಸಿದವನು ಒಳ್ಳೆಯವನಾಗುತ್ತಾನೆ. ಗೋಪಿ, ತಿರುಪತಿಯಿಂದ ಬಂದ್ಮೇಲೆ ನಿನ್ನ ಮುಖದಲ್ಲಿ ಎಂತಹ ಕಳೆ ಬಂದಿದೆ. ಆಹಾ, ನನ್ನ ದೃಷ್ಟಿನೇ ತಾಕೋ ಹಾಗಿದ್ಯಾ. ಏನ್ರ ನಮ್ ಗುರುಗಳು ಕೈ ಸೊಟ್ಟಿಗಿದೆ, ಬಾಯಿ ಸೊಟ್ಟಿಗಿದೆ ಅಂತ ನೆಟ್ಟಿಗೆ ಬರೋ ಬಡ್ಡಿನ ಬಿಡ್ತಾರೆ ಅನ್ಕೊಂಡಿದ್ರೇನೋ? ಗುರುಗಳೇ, ನೆಟ್ಟಿಗೆ ಬಡ್ಡಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕೈ ನಿನ್ನ ಬಾಯಿ. ಗುರುಗಳೇ, ಹೇಗಿತ್ತು? ಬರ್ಲೇ ಅಲ್ಲ ಗುರುಗಳೇ. ಬರ್ಬೇಕಾದ್ ಬರ್ಲಿಲ್ಲ ಅಂದ್ರೆ ಬರ್ಬಾರ್ದೇನೋ ಬರ್ತಾ ಇದೆ ಅಂತ ಅರ್ಥ. ಇವಳು ಹತ್ತಿಮನ್ ಭಟ್ಟನ ಹೇಳ್ತಿ ಗೋಪಿಕಾಂಬ ಅಲ್ವಾ? ಹೌದಲ್ವಾ ಗುರುಗಳೇ? ಎಂಥ ಕಳೆ, ಎಂಥ ಕಳೆ! ಸಾಕ್ಷಾತ್ ದೇವತೆ ತರ ಕಾಣಿಸ್ತಿದ್ದಾರೆ. ಅಮ್ಮ, ನನ್ನ ಜನ್ಮ ಶತ್ರು ಆ ಕನಕಾಚಲ ಸಸ್ಯ ಕಾಲಿಗೆ ಬೀಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಅವ್ರು ಇರೋಷ್ಟು ಹೊತ್ತು ಆಗ್ಲಿಲ್ಲ ಗುರುಗಳೇ. ಅಮ್ಮ ಅಮ್ಮ ನಿಂತ್ಕೋ, ಅಮ್ಮ 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 ನಿಂತ್ಕೋ, ನಿಂತ್ಕೋ ಅಮ್ಮ. ಆಗಲ್ಲ ವಾಸುದೇವ, ಆಗಲ್ಲ ಅಂದೆ. ನೀನ್ ಹೆಂಡತಿ ನಂಬ್ಕೊಂಡಿದ್ರೆ ನಮ್ಮ ಮಕ್ಕಳು ಆಗಲ್ಲ, ನಮ್ಮ ವಂಶನೂ ಬೆಳೆಯಲ್ಲ ಅಲ್ವೋ? ನೀನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನ್ ನಾಚಿಕೆ ಆಗುತ್ತೆ. ಅಬ್ಬಬ್ಬಾ, ಏನ್ ಕಳೆ ಬಂದಿದೆ ಅವಳಿಗೆ. ಅಲ್ಲೋಡು, ಅವಳ ದಿಮಾಕು ನೋಡಿದ್ರು ನೋಡ್ಲಾರ್ದಾಗ ಹೋಗ್ತಾಳೆ. सरस्वती सरस्वती सरसी जगे सरप्रभात तपस्विनी सरस्वती. ಯಾಕವ್ವ, ಕಲ್ಲೈತೆ, ಹುಷಾರಾಗಿ ನೋಡ್ಕೊಂಡ್ ಬರಕ್ಕಾಗಕ್ಕಿಲ್ವಾ? ಕಲ್ಲ? ನಡುವಂಗಳದಲ್ಲಿ ಕಲ್ಲು ಯಾರಿಟ್ರು? ಇಲ್ದೇ ಇರೋದನ್ನ ಇರೋ ಹಾಗೆ ಮಾಡೋದೇ ಆ ಮಾಯೆ ಕೆಲ್ಸ ಕಣವಾ. ಮಾಯೇನಾ? ಏನೋಪ್ಪ, ನನ್ನ ತಲೆ ಸುತ್ತದಾಗಾಯ್ತು, ಅದಕ್ಕೆ ಹೇಳುವುದೇ. ಏನು ತಲೆ ಸುತ್ತ? ಬಾ ಬಾ ಸಾರು.
ಶುಭ ಕಣವ, ಶುಭ. ನೀನು ತಾಯಿ ಆಗ್ತಿದ್ದಿ ಕಣವ. ಏನು ನಮ್ ಗೋಪಮ್ಮ ತಾಯಿ ಆಗ್ತಾ ಇದ್ದಾಳ? ಹ್ಞೂ ಕಣವ. ತೆಗಿ ಈ ವಯಸ್ಸಲ್ಲಿ ತಾಯಿ ಆಗದ ಕರ್ಮ ಕರ್ಮ. ಹಂಗನ್ ಬೇಡ ಕಣವ. ಇದು ಆ ಶ್ರೀಹರಿ ಕೂಸು. ಶ್ರೀಹರಿ ಕೂಸಾದ್ರೆ ಎಡುಸಿದ್ಯಾಕೋ? ದೃಷ್ಟಿ ಕಣವ, ದೃಷ್ಟಿ. ಅದೇನು ದೃಷ್ಟಿನೋ ಏನೋ. ಮಗಳಿಗೆ ಮಕ್ಳಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಂಡ್ರೆ ತಾಯಿಗೆ ಬಾಣಂತನ ಆಗ್ಲಿ ಅಂತ ವರ ಕೊಟ್ಟನಂತೆ. ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕೋ. ಛೆ, ಬೇಜಾರು ಮಾಡ್ಕೋಬೇಡ ಮರ್ದವ, ಅವಳು ಸ್ವಲ್ಪ ಹಾಗೇನೆ. ಅಯ್ಯೋ ಬಿಡವ, ನಮ್ ಸೀತಕ್ಕನ ನಾನೇನ್ ಇವತ್ ನೋಡ್ತಾ ಇದ್ದೀನಿ. ಅವಳು ಮಾತ್ರ ಹೊರಟು ಒಂಟಿತನ ಅವಳನ್ನ ಹೀಗ್ ಮಾಡಿದೆ ಅಷ್ಟೆ. ಅವಳಗ್ ಬಿದ್ದಿರೋ ದೃಷ್ಟಿ ಶಾಶ್ವತ, ಅವಳದನ್ನ ಅನುಭವಿಸ್ಲೇಬೇಕು. ಆದ್ರೆ ನಿನಗ್ ಬಿದ್ದಿರೋ ದೃಷ್ಟಿ ಹಾಗಲ್ಲ ಕಣವ. ಈ ಉಪ್ಪು ಮೆಣಸಿನ್ಕಾಯಿ ನಿವಾರಿಸಿ ಬಿಸಾಕಿದ್ರೆ ಹೋಗುವಂತ ದೃಷ್ಟಿ ಅಲ್ಲ ಕಣವ, ಇದು ದುಷ್ಟ ಶಕ್ತಿಯ ದೃಷ್ಟಿ. ಇವತ್ತು ನಾನು ಅದನ್ನ ನಿವಾರಿಸಿದ್ರೆ ಮುಂದೊಂದ್ ದಿನ ಜಗತ್ತಿನ ದುಷ್ಟ ಶಕ್ತಿಯನ್ನ ಒಳಗಡೆ ಇದಾನಲ್ಲ ಅವನು ನಿವಾರಿಸ್ತಾನೆ. ಚಿಂತೆ ಮಾಡ್ಬೇಡ ಕಣವ, ನಾನ್ ಬಂದಿರೋದೇ ನಿನ್ ಮಗುನ ಕಾಪಾಡೋದಿಕ್ಕೆ. ನಿನ್ನ ಪ್ರತಿ ಜನ್ಮದಲ್ಲೂ ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ. ಆಪತ್ಗಾದವನೇ ನೆಂಟ. ಈಗ ನನ್ನನ್ನು ನಿನ್ ನೆಂಟ ಅಂತಾನೆ ಅನ್ಕೋ. ಎಲ್ಲ ದೃಷ್ಟಿನೂ ಸಿಡ್ದು ಹೋಗ. ನೋಡವ, ಮೈ ಮರೆತ್ರೆ ಮನೆನೇ ಹಾಳು ಮಾಡೋ ದೃಷ್ಟಿ ಆ ಮಾಯೆ ದೃಷ್ಟಿ. ಅದನ್ನ ನಾನು ಕಿತ್ತು ಬಿಸಾಕಿದ್ದೀನಿ. ನೀನು ಯಾವಾಗ್ಲೂ ತುಂಬಾ ಹುಷಾರಾಗಿರ್ಬೇಕು, ಅದ್ ಏನೇ ಆಗ್ಲಿ, ಸರಿನಾ? ಯಾಕವ? ಯಾಕೆ ಅಂತ ಕೇಳ್ತೀಯಲ್ಲವ, ನಿನ್ ಹೊಟ್ಟೆಲ್ ಹುಡ್ತಾ ಇರೋನು ಸಾಮಾನ್ಯದೋನಲ್ಲ, ಶ್ರೀಪಾದ. ಭೂಲೋಕನ್ನೇ ವ್ಯಾಪ್ಸೋ ಭವ್ಯ ಪಾದ. ಪಾಮರರ ರಕ್ಷಿಸೋ ಪರಮ ಪಾದ. ಮಹಾನ್ ಯೋಗ ಇರೋನು ನಿನ್ನ ಕರುಳ ಕುಡಿ ಆಗ್ತಾನವ. ಹೌದಾ? ಹ್ಞೂ ಕಣವ, ಈ ನನ್ ಮೊರದ ಮೇಲಾಣೆ. ತಗೋ, ನಿನ್ ಕರುಳಿನ ಕುಡಿಗೆ ನನ್ ಕಡೆಯಿಂದ ಉಡುಗೊರೆ. ಇದಕ್ ನಿನ್ ದಕ್ಷಿಣೆಯನ್ನು ಕೊಡೋದ್ ಬೇಡವ. ಹಾಗಂದ್ರೆ ಹೇಗೆ ಮಾತಮ್ಮ? ಕುಂಕುಮನಾದ್ರೂ ತಗೊಂಡು ಹೋಗು. ಸರಿ ಕಣವ. सरस्वती 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 सरसी जगे ಆಶೀರ್ವಾದ ಮಾಡು. सरस्वती सरसी जगे सरप्रभात पस्विनी सितकमलासन प्रिया. ಇನ್ ನಾನ್ ಬರ್ತೀನವ್ವ. ಹೀಗೆ ಮಾಯೆ ಅನ್ನೋದು ಯಾವಾಗ, ಹೇಗೆ, ಎಲ್ಲಿ ಬೇಕಾದರೂ ನಮ್ಮನ್ನು ಆವರಿಸಬಹುದು. ಈ ಮಾಯೆಯನ್ನು ಗೆಲ್ಲುವುದಕ್ಕೆ ನಾವು ಜ್ಞಾನ ಮಾರ್ಗವನ್ನು ಹಿಡಿಯಬೇಕು. ಜ್ಞಾನ ಮಾರ್ಗದಲ್ಲಿ ನಾವೆಲ್ಲ ನಡೆಯಬೇಕಾದರೆ ವಾಗ್ದೇವಿಯನ್ನು ಒಲಿಸ್ಕೊಳ್ಬೇಕು, ಶ್ರೀಹರಿಯನ್ನು ಸ್ಮರಿಸಬೇಕು. ಇರೋ ಗಜೇಂದ್ರ, ಆ ಮೂಲೆ ಮನೆ ಮಾದೇಶ ಸಾಲ ತೀರ್ಸದ್ನೇನ? ತೀರ್ಸದ್ನಪ್ಪ.
ತೀರ್ಸ್ಬಾರ್ದಲ್ಲ. ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ? ಬಡ್ಡಿ ಮೇಲೆ ಚಕ್ರ ಬಡ್ಡಿ ಸೇರಿಸಿ, ನೋಡಪ್ಪ ನಿನ್ನ ಹಣ ಇನ್ನೂ ಬಾಕಿ ಇದೆ, ನಿನ್ನ ಹಣ ಪೂರ್ತಿಯಾಗಿ ಬಂದು ನಮ್ಮ ಹತ್ರ ಸೇರೋವರೆಗೂ ನಿನ್ನ ನೇಗಿಲು ನಮ್ಮ ಮನೇಲಿ ಇರಲಿ ಅಂತ ಹೇಳಿ ನೇಗಿಲಿಸ್ಕೊಂಡ್ಬಂದ್ಬಿಟ್ಟೆ. ಈಗ ಅವ್ನ ಹೊಲ ಉಳಕ್ಕೂ ಆಗಲ್ಲ, ನಮ್ಮ ಸಾಲ ತೀರ್ಸಕ್ಕೂ ಆಗಲ್ಲ. ಸಾಯೋವರೆಗೂ ಬಡ್ಡಿ ಕಟ್ತಾನೇ ಇರಬೇಕು. ವಂಶೋದ್ಧಾರಕ, ನಿಜವಾಗ್ಲೂ ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗತ್ತೆ ಕಣೋ, ಹೆಮ್ಮೆ ಆಗತ್ತೆ. ವಿಷಯ ಗೊತ್ತಾಯ್ತಾ ಗುರುಗಳೇ? ಏನು ಬಡ್ಕಂತೀಯ? ಏನೋ ವಿಷಯ ನಿನ್ ಪಿಂಡ? ನನ್ನ ಪಿಂಡ ಅಲ್ಲ ಗುರುಗಳೇ, ಗೋಪ ಮುಂದು ಅವಳು ಮತ್ತೆ ಗರ್ಭಿಣಿ ಆಗಿದ್ದಾಳೆ. ಅವಳಿಗೆ ಈ ಸಲ ಗಂಡೇ ಆಗತ್ತೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊತಿದ್ದಾರೆ ಗುರುಗಳೇ. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆ ಉರ್ಸೋಕೆ ಅಂತಲೇ ನಿಮ್ಗೆ ಸಂಬಳ ಕೊಟ್ಟು ಇಟ್ಕೊಂಡಂಗ ಆಯ್ತಲ್ಲೋ. ಸರಿಯಾ? ಅವಳ ಮುಖದ ಕಳೆ ಕಂಡಾಗಲೂ ಅನಿಸ್ತಾ ಇತ್ತು ನನಗಿಂಥದ್ದೇನೋ ಕೆಟ್ಟ ಸುದ್ದಿ ಬರುತ್ತೆ ಅಂತ. ಇನ್ನೆಂತ ಪ್ರಚಂಡ ಹುಟ್ಟುಬಿಡ್ತಾನೋ ಅವಳ ಹೊಟ್ಟೆಯಲ್ಲಿ. ಲೇ ಕುಲನಾಶಕ, ಈ ಮನೆಯಲ್ಲಿ ಒಂದೇ ಒಂದು ಗಂಡು ಸಂತಾನ ದಿಕ್ಕಿಲ್ದೇ ಇದ್ದಾಗ ಮಾಡ್ಬಿಟ್ಟಿಯಲ್ಲೋ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ, ನಾಚಿಕೆ ಆಗತ್ತೆ. ಮಾವಯ್ಯ, ಏನು ಇದು? ನೀರಲ್ಲ, ಇದು ವಿಷ. ಸಮಾಧಾನ ಸಮಾಧಾನ. ಏನ್ ತಿಂದೆ ಇಂಕಾಗ್ತಾ ಇದ್ಯಾ? ತಿಂದಿದ್ದಕ್ಕಲ್ಲ. ಮತ್ತೆ ಎಷ್ಟು ತಿಂಗಳಾಯ್ತು ನೀರ್ ಹಾಕೊಂಡು? 2 ತಿಂಗಳು. ಕರ್ಮ ಕರ್ಮ. ನಡಿ. ಏನಾಯ್ತು? 2 ತಿಂಗಳ? ಮುಚ್ಚಬಾಯಿ. ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟ. 2 ತಿಂಗಳಂತೆ, 2 ತಿಂಗಳು. 2 ತಿಂಗಳ? ನನಗಲ್ಲ ಮಾವ, ಅಕ್ಕಂಗೆ. ನಾಚಿಕೆ ಆಗಲ್ಲ ನಿನಗೆ? ಇವಳಿಗೆ 2 ಹೆಣ್ಣು ಮಗು ಆಯ್ತು ಅಂತಲೇ ನಿನ್ನ ಇವನ್ ಜೊತೆ ಕಟ್ಟಿರೋದು. ನೀನು ವಾಂತಿ ಮಾಡೋ ಸುದ್ದಿ ಹೇಳ್ತೀಯ ಅಂದ್ರೆ ನನಗಲ್ಲೇ ಮಾಮ. ನುಲ್ಕೊಂಡು ಹೇಳ್ತಾಳೆ, ನುಲ್ಕೊಂಡು. ಅನಿಷ್ಟ, ಈಗಾಗಲೇ 2 ಹೆಣ್ಣು ಮಗಳನ್ನು ಹೆತ್ತು ನಮ್ಮ ವಂಶಕ್ಕೆ ಕಳಂಕ ತಂದಿದ್ದಾಳೆ. ಈಗ ಮತ್ತೊಂದು ಹೆಣ್ಣು ಮಗು ಹೆರ್ಲಿಕ್ಕೆ ಸಿದ್ಧವಾಗಿದ್ದಾಳೆ. ಇಲ್ಲ, ನನ್ನ ವಂಶ ಸರ್ವನಾಶ ಆಯ್ತು, ನನ್ನ ವಂಶ ಸರ್ವನಾಶ ಆಯ್ತು, ನನ್ನ ವಂಶ ಸರ್ವನಾಶ ಆಯ್ತು, ನನ್ನ ವಂಶ ಸರ್ವನಾಶ ಆಯ್ತು. ಮಗಳಿಗೆ ಮಕ್ಕಳಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಂಡ್ರೆ ತಾಯಿಗೆ ಮಕ್ಕಳಂತಾಗ್ಲಿ ಅಂತ ವರ ಕೊಡ್ತಾನಂತೆ. ಗೋಪಿ, ಗೋಪಿ ಕೊಡಿರ್ಲಿ. ಇನ್ಮೇಲೆ ನೀನು ಈ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಹೌದು ಅದಕ್ಕೆ ತಿಮ್ಮಣ್ಣ ಕುಡಿದ್ರೆ ಅದ್ನ. ತಗೋ. ಮಾಧವ ಬಂದ ವಿಷಯ ಹೇಳಿದಾಗ ನನಗೆ ಸಂತೋಷ ಆಯ್ತು ಗೊತ್ತಾ ಗೋಪಿ. ಸಂತೋಷ ಪಡೋ ವಿಷಯಕ್ಕೆ ಕಣ್ಣೀರು ಯಾಕೆ ಹಾಕ್ತಿದ್ಯಾ? ಮಗಳ ಬಾಣಂತನ ಮಾಡ್ಬೇಕಾದ ವಯಸ್ಸಲ್ಲಿ ತಾಯಿ ಗರ್ಭಿಣಿ ಆಗೋದು ನಿಮ್ಗೆ ಸಂತೋಷದ ವಿಷಯನಾ? ಅಯ್ಯೋ ಹುಚ್ಚಿ, ಮಕ್ಕಳು ದೇವ್ರಿಗೆ ಸಮಾನ. ಯಾವ ವಯಸ್ಸಲ್ಲಿ ಯಾರಿಗೆ ಆದ್ರೂ ಸಂತೋಷ ಪಡಬೇಕಾಗಿರೋ ವಿಷಯನೇ. ಇಷ್ಟಕ್ಕೂ ಈ ವಯಸ್ಸಲ್ಲಿ ಮಕ್ಕಳಾಗಬೇಕು ಅಂತ ನಾವೇನು ದೇವ್ರ ಹತ್ರ ಹರಕೆ ಹೊತ್ತಿದ್ವೇನು? ವಿಜಯೇಂದ್ರ ಗುರುಗಳ ಆಶೀರ್ವಾದ, ಆ ಶ್ರೀನಿವಾಸನ ವರಪ್ರಸಾದದಿಂದ ಈ ಮಗು ನಿನ್ನ ಗರ್ಭ ಸೇರಿದೆ. ಗರ್ಭಗುಡಿ ಹೇಗೆ ದೇವರಿಗೆ ವಾಸಸ್ಥಾನವೋ, ಈ ಗರ್ಭವು ಮಗುವಿಗೆ ದೇವಸ್ಥಾನ ಅಂತ ದೇವರನ್ನೇ ಹೇಳ್ತಿರೋ ದೇವತೆ ನೀನು ಗೋಪಿ. ಏನೇನೋ ಹೇಳಿ ನಂಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನಾಳೆ ದಿನ ಸಮಾಜ ಏನು ಹೇಳುತ್ತೆ ಅನ್ನೋದು ನಾನು ನೆನೆಸ್ಕೊಂಡ್ರೆ ಭಯ ಆಗತ್ತೆ.
ಆಡ್ಕೊಳ್ಳೋರಿದ್ರೇನೆ ಗೋಪಿ ಮನಸ್ಸು ಗಟ್ಟಿಯಾಗೋದು. ಹರಕ್ ಬಾಯಿಗಳಿಗೆ ಆಹಾರವಾದರೂ ಪರವಾಗಿಲ್ಲ. ಇನ್ನು 9 ತಿಂಗಳು ಕಿವಿ ಮುಚ್ಕೊಂಡಿದ್ದು ಬಿಡು ಗೋಪಿ. ಇವಳು ಕಿವಿ ಮುಚ್ಕೊಂಡ್ಬಿಟ್ರೆ ಆಡೋರ್ ಬಾಯಿ ಮುಚ್ಚಕ್ಕಾಗತ್ತೇನೋ? ಏನೋ ಈ ಜಗತ್ತಲ್ಲಿ ನೀವಿಬ್ರೇ ಅನ್ಯೋನ್ಯ ದಂಪತಿಗಳು. ಈ ರೀತಿ ಹೊರ ಕುತ್ಕೊಂಡ್ ಮಾತಾಡಿದ್ರೆ ಆಡ್ಕೊಳ್ಳೋದಿರ್ಲಿ, ನೋಡೋ ಜನ ಹುರ್ಕೋತಾರೆ ಕಣೋ. ಓ ತಿಮ್ಮಣ್ಣ, ಏನೋ ಇವಳು ಮೊದಲನೇ ಬಾರಿ ಗರ್ಭಿಣಿ ಆಗಿರೋ ತರ ಆಡ್ತಿದ್ಯಲ್ಲೋ. ಬಾರ ಒಳಗೆ, ಮುಟ್ಟಾಳ ಮುಟ್ಟಾಳ. ಏ ಪ್ರಾರಬ್ಧ, ಅವಳು ಇವಾಗ ಗರ್ಭಿಣಿ. ಅವಳ ಹತ್ರ ಯಾವ ಕೆಲ್ಸನೂ ಮಾಡಿಸ್ಬಾರ್ದು. ಸಾಧ್ಯ ಆದ್ರೆ ಅವಳು ಕೆಲ್ಸನೂ ನೀನೇ ಮಾಡು. ಪ್ರಾರಬ್ಧ ಪ್ರಾರಬ್ಧ, ಎದ್ದು ಒಳಗ್ ಬಾರೋ. ಠಳ ಠಳ. ಜಾಬಾಲ ಮುನೀಂದ್ರ. ತಂದೆ ತಂದೆ ತಂದೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ನಮೋ ನಮಃ. ನಿನ್ನ ಕರ್ತವ್ಯ ನಿಷ್ಠೆಗೆ ನೀನೇ ಸಾಟಿ ಎಂಬುದು ನನ್ನ ನಂಬಿಕೆ. ಅಂದು ಮೂಲರಾಮನ ರೂಪದಲ್ಲಿದ್ದ ನನ್ನ ಮೂರ್ತಿಯನ್ನು ಬ್ರಹ್ಮಲೋಕದಿಂದ ರುದ್ರಾಣಿಯರಿಗೆ ತಲುಪಿಸಿದವನು ನೀನು. ಅದು ನನ್ನ ಸೌಭಾಗ್ಯ. ಪ್ರಜಾಪತಿ ಬ್ರಹ್ಮದೇವನಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರ ಚಲನಶೀಲನಾದ ಮೂಲರಾಮನು ಇಕ್ಷ್ವಾಕು ವಂಶದ ಸತ್ಯಹರಿಶ್ಚಂದ್ರ, ದಶರಥ, ಸಾಕ್ಷಾತ್ ಶ್ರೀರಾಮಚಂದ್ರನಿಂದಲೂ ಪೂಜೆಯನ್ನು ಸ್ವೀಕರಿಸಿದ್ದಾನೆ. ಹನುಮಂತ ಭೀಮಸೇನನಿಂದ ಸೇವಿಸಿ ಕಲಿಯುಗದಲ್ಲಿ ಭೀಮಸೇನನ ಅಂಶವಾದ ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟು ಇಂದು ಕುಂಭಕೋಣ ಮಠದಲ್ಲಿ ಸ್ಥಿರಗೊಂಡಿದ್ದಾನೆ. ಮಾಯೆ ಎಂಬ ರಕ್ಕಸೆಯಿಂದ ಮಾನವರನ್ನು ರಕ್ಷಿಸಲು ಮೂಲರಾಮನಾಗಿ ಹೊರಟ ನನ್ನ ಪ್ರಯಾಣ ನಿನ್ನಿಂದ ಪ್ರಾರಂಭವಾಯಿತು. ಇಂದು ನಿನ್ನಿಂದ ಮತ್ತೊಂದು ಮಹತ್ತರವಾದ ಕಾರ್ಯವಾಗಬೇಕಿದೆ. ನಿನ್ನ ಸೇವೆಯೇ ನನ್ನ ಸೌಭಾಗ್ಯ. ಏನಾಗಬೇಕೆಂಬುದು ಆಜ್ಞೆ ಮಾಡುತ್ತಂದೆ. ಶಂಕುಕರ್ಣನು ಕಲಿಯುಗದ ಕಾಮಧೇನುವಾಗಿ ಮಹಾಗುರುವರೆಣ್ಯನಾಗಿ ಜನ್ಮ ತಾಳಿ ನನ್ನ ಪೂಜೆಗೆ ಸನ್ನದ್ಧನಾಗುವ ಕಾಲ ಸನ್ನಿಹಿತವಾಗಿದೆ. ಆದರೆ ಅವನು ತಾಯಿಯ ಗರ್ಭದಿಂದ ಹೊರಬರುವವರೆಗೂ ಮಾಯೆಯಿಂದ ಕಾಪಾಡಬೇಕಾಗಿದೆ. ಅದಕ್ಕೆ ನಿನ್ನ ಸೇವೆಯ ಅಗತ್ಯವಿದೆ. ಈ ಜೀವ ನಿನ್ನ ಪಾದಕ್ಕೆ ಮುಡಿಪು, ಈ ದೇಹ ನಿನ್ನ ಸೇವೆಗೆ ಮುಡಿಪು. ಏನಾಗಬೇಕೆಂಬುದನ್ನು ಆಜ್ಞೆ ಮಾಡುತ್ತಂದೆ. ಸಾಲಿಗ್ರಾಮ. ಅರ್ಥವಾಯಿತು ತಂದೆ, ಅರ್ಥವಾಯಿತು.